ರೀಲ್ಸ್ ನಿಂದ ರಿಯಾಲಿಟಿ ವರೆಗೆ, ಕಂಟೆಂಟ್ ಇಂದ ಕಾಮಿಡಿ ವರೆಗೆ ಸಖತ್ ಸೌಂಡ್ ಮಾಡಿರುವಂತಹ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಹಾಗೆ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಪ್ರಮೋದ್ ಶರ್ಮಾ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಪ್ಲೀಸ್ ವೆಲ್ಕಮ್ ಪ್ರಮೋದ್. ಮೊದಲಿಗೆ ಶುರು ಮಾಡಕ್ಕಿಂತ ಮುಂಚೆ ನಿಮ್ಮಲ್ಲಿರೋ ಕಲಾ ಸರಸ್ವತಿಗೆ ದೊಡ್ಡ ಅಭಿಮಾನಿ. ಸೊ ನಿಮ್ಮನ್ನ ಬೇರೆ ಬೇರೆ ವೇದಿಕೆಯಲ್ಲಿ ನೋಡಿ ತುಂಬಾ ಖುಷಿ ಆಗ್ತಿತ್ತು. ಡೈರೆಕ್ಟ್ ಆಗಿ ನೋಡಿ ಇನ್ನೂ ತುಂಬಾ ಖುಷಿ ಆಗಿದೆ. ಓಕೆ, ನಮ್ಮ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ ಪ್ರಮೋದ್ ಶರ್ಮಾ ಅವರೇ. ಥ್ಯಾಂಕ್ ಯು ತುಂಬಾ ಖುಷಿ ಆಯ್ತು. ನಾನು ನಿಮ್ಮನ್ನ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡ್ತಿದ್ದೇವೆ, ಚಿತ್ರಕಡೆ ಬಂದ್ಬಿಟ್ಟಿದ್ದೆ. ಓ ಮೈ ಗಾಡ್, ಒಂಥರ ಅನ್ಸ್ತಿದೆ ನಂಗೆ. ಸೊ ಏನ್ ಮಾಡ್ತಿದ್ದೀರಾ ನನಗೋಸ್ಕರ ಇವತ್ತು? ಮ್ಯಾಮ್ ಇವತ್ತು ಒಂದು ಈರುಳ್ಳಿ ತೊಕ್ಕು ಅಂತ ಮಾಡ್ತಾ ಇದ್ದೀನಿ. ಸೊ ಇದನ್ನ ಸಿಂಪಲ್ ಆಗಿ ಮಾಡ್ಬೋದು. ಮ್ಯಾಮ್ ಒಂದು ಪ್ಯಾನ್ ಬೇಕು. ಮ್ಯಾಮ್ ಫಸ್ಟು ಹುಣಸೆ ಹಣ್ಣನ್ನ ಕಿವುಚಿ ಇಟ್ಕೊಂಡ್ಬಿಟ್ಟಿದೀವಿ ಆಲ್ರೆಡಿ. ಸೊ ಈಗ ಒಂದು ಎಣ್ಣೆಗೆ ಬೇಸಿಕ್ ಒಗ್ಗರಣೆ ಹಾಕೊಂಡು ಶುರು ಮಾಡ್ಬೇಕು. ಇವತ್ತು ನಾವು ನಮ್ಮ ಕಿಚನ್ ಅಲ್ಲಿ ಬಳಸ್ತಾ ಇದ್ದೀವಿ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್. ಎಸ್ ಮ್ಯಾಮ್, ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಕಾಯ್ತಂಗೆ 1 ಟೀ ಸ್ಪೂನ್ ಸಾಸಿವೆ ಹಾಕ್ತಾ ಇದ್ದೀನಿ. ಹಂಗೆ 1 ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಮೆಂತ್ಯ, ಬೆಳ್ಳುಳ್ಳಿ ಮತ್ತೆ ಈರುಳ್ಳಿನ ಹಾಕಬೇಕು. ಆಕ್ಚುಲಿ ತೊಕ್ಕೋಗೆ ಈ ತರ ಚಿಕ್ಕ ಚಿಕ್ಕ ಈರುಳ್ಳಿನೇ ಹಾಕೋಬೇಕಾ? ಮ್ಯಾಮ್ ಇದು ಸಾಂಬಾರ್ ಈರುಳ್ಳಿ ಅಂತ ಬರುತ್ತಲ್ಲ, ಸೊ ಅದು ಹಾಕೊಂಡ್ರೆ ಟೇಸ್ಟ್ ಜಾಸ್ತಿ ಅಂತ. ಎಷ್ಟು ಹಾಕೊಳ್ಳೋಣ? ಸೊ ಅದೇ ಒಂದು 2 ಟೀ ಸ್ಪೂನ್ಸ್ ಅನ್ಕೋಬಹುದು. ಸ್ವಲ್ಪ ಹೆಚ್ಚು ಕಮ್ಮಿ ಹಾಕ್ಬೋದು ಮ್ಯಾಮ್. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ರುಚಿಗೆ ಅನುಗುಣವಾಗಿ 5, 6, 7, 8, 15 to 20 ಇಲ್ಲ ಮ್ಯಾಮ್ 8 ನಂಗೆ ನಿಲ್ಸ್ಕೊಳ್ಳೋಣ. ಹೌದಾ? ಸೊ ಇದು ಸ್ವಲ್ಪ ಇದು ಬ್ರೌನ್ ಆಗಿ ಸ್ವಲ್ಪ ಬ್ರೌನ್ ಕಲರ್ ಕಾಣಿಸ್ತಿದಲ್ಲ ಮ್ಯಾಮ್? ಕಾಣಿಸ್ತಾ ಇದೆ. ಸೊ ಇದಕ್ಕೆ ಮ್ಯಾಮ್ ಚಿಲ್ಲಿ ಪೌಡರು ಎಷ್ಟು ಹಾಕ್ತೀರಾ? 1 ಟೀ ಸ್ಪೂನ್. ಆಮೇಲೆ ಸ್ವಲ್ಪ ಅರಿಶಿನ. ಎಸ್, ನೆಕ್ಸ್ಟ್ ಇದಕ್ಕೆ ಧನಿಯಾ ಪುಡಿ ಹಾಕ್ಬೇಕು ಮ್ಯಾಮ್. ಸೂಪರ್. ಓಕೆ, ಸೊ ನಮ್ಮ ಆಹಾರ ಅವರ ಧನಿಯಾ ಪುಡಿ ಇದೆ. ಇದು ಆಹಾರ ಅವರ ಮಸಾಲಾ ಕ್ರಿಯೋಜೆನಿಕ್ ತಂತ್ರಜ್ಞಾನವನ್ನ ಬಳಸಿರೋದ್ರಿಂದ 99% ಪರಿಮಳ ಸಂರಕ್ಷಿತ ಹಾಗೆ ರುಚಿ ಕೊಡುತ್ತೆ. ಪ್ಯಾಕೆಟ್ ಅನ್ನ ಓಪನ್ ಮಾಡಿ ಅದರ ಪರಿಮಳವನ್ನ ಆನಂದಿಸಿದ ತಕ್ಷಣ ನೀವೇ ಹೇಳ್ತೀರಾ ಆಹಾ ಅಂತ. ಇದಕ್ಕೆ ಕರ್ಬೇವಿನ ಸೊಪ್ಪು. ಎಸ್ ಮ್ಯಾಮ್, ಇದು ಆಲ್ಮೋಸ್ಟ್ ಆಗಿದೆ. ಇದು ಹುಣಸೆ ಹಣ್ಣಿಂದ ಕಿವುಚಿಟ್ಕೊಂಡಿರುತ್ತೆ. ಎಸ್ ಎಸ್. ಸೊ ಇದನ್ನ ಸ್ವಲ್ಪ ಗಟ್ಟಿ ಆಗೋ ತನಕ ಕುಕ್ ಮಾಡ್ಬೇಕು ಮ್ಯಾಮ್. ಹಿಂಗೆ ಅಂದ್ರೆ ತೆಗೆದು ಗೋಡೆ ಗಟ್ಟಿ ಆಗಬೇಕು? ಇಲ್ಲ ಅಂದ್ರೆ ಸ್ವಲ್ಪ ಗ್ರೇವಿ. ಎಸ್ ಎಸ್ ಎಸ್. ಈಗ ಶುರು ಹಚ್ಕೊಳ್ಳಿ. ನಿಮ್ ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡ್ಬೇಕು ಇವಾಗ ನನ್ನ ಎದುರುಗಡೆ ನೀವು. ಓಕೆ, ಕವಿತೆ ಶುರು ಮಾಡೋಣ. ನನ್ನ ಹೆಸರು ಪ್ರಮೋದ್ ಶರ್ಮಾ. ವಯಸ್ಸಲ್ಲಿ ಹುಡುಗಿರಿಂದ ಸುತ್ತಿ ಸುತ್ತಿ ಸ್ವಲ್ಪ ಕಪ್ಪಾಗಿದೆ ಮೈ ಚರ್ಮ. ಹೆಂಡತಿ ಕೇಳೋದನ್ನ ಕೊಡಿಸೋದು ಪ್ರತಿ ಗಂಡನ ಧರ್ಮ. ಆದರೂ ಹೆಂಗಸರ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋಕೆ ಸೋತಿದ್ದಾನೆ ಸೃಷ್ಟಿಕರ್ತ ಬ್ರಹ್ಮ. ಹೊಟ್ಟೆ ಇರೋರ್ನ ಕರಿಬಾರ್ದು ಡುಮ್ಮ. ಯಾಕಂದ್ರೆ ಹೊಟ್ಟೆ ಇಟ್ಕೊಂಡು ಇಂಡಿಯನ್ ಟೀಮ್ ಕ್ಯಾಪ್ಟನ್ ಆಗಿ ವರ್ಲ್ಡ್ ಕಪ್ ಎದ್ದಿಲ್ವಾ ರೋಹಿತ್ ಶರ್ಮಾ. ಇನ್ನೊಂದು ಸಣ್ಣದಾಗೆ ನನ್ನ ಮಾತು ಸ್ವಲ್ಪ ಖಾರ, ಬಾಡಿ ಲೈಟ್ ಆಗಿ ಭಾರ. ಅಡುಗೆಗೆ ಫ್ರೀಡಮ್ ಎಣ್ಣೆ ಹಾಕ್ತೀನಿ ಪ್ರತಿ ವಾರ. ನಾನು ಕೂಡ ಇಂಜಿನಿಯರಿಂಗ್ ಮಾಡಿರೋ ಸರದಾರ. ಅಂಕಲ್ ಅಂಡ್ ಆಂಟೀಸ್, ಇಂಜಿನಿಯರ್ ಸ್ಯಾಲರಿ ಬಗ್ಗೆ ಮಾಡಬೇಡಿ ಪ್ರಚಾರ. ಯಾಕಂದ್ರೆ ನಾವು ಹೇಳೋದಕ್ಕೂ ನಮಗ್ ಸ್ಯಾಲರಿ ಬರೋದಕ್ಕೂ ಇರುವ ಅಂತರ ಅಜಗಜಾಂತರ. ಕೊನೆಯದಾಗಿ ಇವತ್ತು ಗುರುವಾರ, ನಿಮ್ಮೆಲ್ಲರಿಗೂ ಮಾಡಲು ಬಂದಿದ್ದೇನೆ ಮನರಂಜನೆ ಅಲಂಕಾರ. ಅಡಿಗೆ ಆಯ್ತು ಅನ್ಸುತ್ತೆ, ಎಲ್ರಿಗೂ ಹೇಳ್ಬಿಡೋಣ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಮ್ಮದೇ ಫುಲ್ ಅಂಡ್ ಕ್ಲಿಯರ್ ಸೆಟಲ್ಮೆಂಟ್ ಮಾಡ್ತೀವಿ ನಮ್ಮ ಚೆಕ್. ಇನ್ನೊಂದು 1 ನಿಮಿಷದಲ್ಲಿ ಆಗುತ್ತೆ. ಇನ್ನು ಸ್ವಲ್ಪ ಉಪ್ಪು ಹಾಕೋಣ. ರುಚಿಗೆ ತಾಕಷ್ಟು. ಎಸ್, ಏನ್ ಈಸಿಯಾಗಿ ಮಾಡ್ಬಿಟ್ರಪ್ಪ ಹುಣಸೆ ಹಣ್ಣು ಗೊಜ್ಜು. ಎತ್ತದು ಈರುಳ್ಳಿ ತೊಕ್ಕು ಮ್ಯಾಮ್. ಎಸ್, ಸೊ ರೆಡಿ ಆಗಿದೆ ಮ್ಯಾಮ್. ಇದನ್ನ ಈರುಳ್ಳಿ ತೊಕ್ಕು ರೆಡಿ ಇದೆ. ಈಗ ವೈಟ್ ರೈಸ್ ಹಾಕೊಂಡು ಬ್ಯಾಟಿಂಗ್ ಮಾಡ್ತಾ ಇದ್ರೆ ಭರ್ಜರಿ ಚೆನ್ನಾಗಿರುತ್ತೆ. ಅಂಡ್ ಮನೆಗೆ ಬರ್ದಂಗೆ 10 ನಿಮಿಷದಲ್ಲಿ ಮಾಡ್ಕೊಂಡು ಹೊಟ್ಟೆ ತುಂಬ ಊಟ ಮಾಡ್ಬೋದು. ಸೂಪರ್ ಕೊಡಪ್ಪ, ಸಕ್ಕದ ಮಾಡಿದ್ರು, ಚಕ್ಕ ಅಂತ ಮಾಡ್ಬಿಟ್ರು. ಮಿಸ್ಟರ್ ಪ್ರಮೋದ್ ಅವರೇ. ಎಸ್. ಓಹೋ ದೇವರೇ, ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ ಅಂಡ್ ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ. ಹೊಸದಾಗಿ ಮದ್ವೆ ಆಗಿರೋ ಗಂಡ ಮಧು ಮಕ್ಳನ್ ಬಿಟ್ಟು ನಾನೊಬ್ಳೆ ಇದ್ರೆ ಚೆನ್ನಾಗಿರುತ್ತೆ. ಕರೆಕ್ಟ್ ಮ್ಯಾಮ್. ನಿಮ್ಮ ನಳಪಾಕವನ್ನ ನಿಮ್ಮ ನಳದಮಯಂತಿಯವರು ಸವಿದರೆ ಹೇಗಿರುತ್ತೆ? ಕರೆದು ಬಿಡೋಣವೇ ಪ್ರೇರಣಾ ಮೇಡಮ್. ಬಾಯ್ ಬಡ್ಕ ಬಜಾರಂಗೆ ಎಷ್ಟು ಸೆಲೆಕ್ಟ್ ಆಗಿರೋ ನೋಡಿ ಮೇಡಮ್. ನಿಮ್ ಗಂಡ ಇದೇನೋ ಮಾಡಿ ಬಡ್ದಿದ್ದೀನಿ ಅಂತ ಇದ್ದಾರೆ. ದಯವಿಟ್ಟು ಈ ಕಡೆಯಿಂದ ನಾನು ತಿಂತೀನಿ, ಆ ಕಡೆಯಿಂದ ನೀವು ತಿನ್ನಿ.
ಅವಳಿಗೂ ಖಾರ ಇಷ್ಟ, ಹೌದಾ? ಸೊ ಇಷ್ಟ ಆಗುತ್ತೆ. ಸೂಪರ್ ಅದ. ಓ ಮೈ ಗಾಡ್, ನಮ್ಮ ಉತ್ತರ ಕರ್ನಾಟಕದ ಹೇಳ್ತಾರ್ಗಳು ಈ ಈರುಳ್ಳಿ ತಕ್ಕೋಗೆ ನನ್ನ ಕಡೆಯಿಂದ ಮಜ್ಗೆ. ಈರುಳ್ಳಿ ತೊಕ್ಕು ಮಾಡುವ ವಿಧಾನ. ಮೊದಲಿಗೆ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಕಾದ ನಂತರ 1 ಚಮಚ ಸಾಸಿವೆ, 1 ಚಮಚ ಜೀರಿಗೆ, ಅರ್ಧ ಚಮಚ ಮೆಂತ್ಯ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಸಾಂಬಾರ್ ಈರುಳ್ಳಿ ಹಾಕಿ ಗೋಲ್ಡನ್ ಬ್ರೌನ್ ಬರುವವರೆಗೂ ಬಿಡಿ. ಈಗ 1 ಚಮಚ ಅಚ್ಚ ಖಾರದ ಪುಡಿ, ಸ್ವಲ್ಪ ಅರಿಶಿಣ, ಅರ್ಧ ಚಮಚ ಧನಿಯಾ ಪುಡಿ, ಸ್ವಲ್ಪ ಕರಿಬೇವು, ನೆನೆಸಿದ ಹುಣಸೆ ಹಣ್ಣಿನ ರಸ ಸೇರಿಸಿ ಮೀಡಿಯಂ ಫ್ಲೇಮ್ ನಲ್ಲಿ ಗ್ರೇವಿ ಕನ್ಸಿಸ್ಟೆನ್ಸಿ ಬರುವವರೆಗೂ ಬೇಯಿಸಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಬೆರೆಸಿ ಕಲಸಿಕೊಂಡರೆ ರುಚಿಯಾದ ಈರುಳ್ಳಿ ತೊಕ್ಕು ಸವಿಯಲು ಸಿದ್ಧ. ನವ ದಂಪತಿಗಳೇ, ನಿಮ್ಮ ದಾಂಪತ್ಯದಲ್ಲಿ ದಮ್ ಯಾವಾಗ್ಲೂ ಹೀಗೆ ಇರ್ಲಿ. ಬಿಸಿ ಶೆಡ್ಯೂಲ್ ಅಲ್ಲೂ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ನಮ್ಮ ಕಡೆಯಿಂದ ಚಿಕ್ಕ ಕಾಣಿಕೆ. ಥ್ಯಾಂಕ್ ಯು ಸೋ ಮಚ್. ಇದು ಆಹಾರವರ ಮಸಾಲಾ ಪೌಡರ್ ಕ್ರಯೋಜೆನಿಕ್ ತಂತ್ರಜ್ಞಾನವನ್ನ ಬಳಸಿ ಮಾಡಿರೋದ್ರಿಂದ 90ರಿಂದ 99% ಪರಿಮಳ ಸಂರಕ್ಷಿತ ಅಸಲು ರುಚಿ ಕೊಡುತ್ತೆ. ಪ್ಯಾಕೆಟ್ ಅನ್ನ ಓಪನ್ ಮಾಡಿ ನೀವು ಪರಿಮಳವನ್ನ ಆನಂದಿಸಿದ ತಕ್ಷಣ ನೀವೇ ಹೇಳ್ತೀರಾ ಆಹಾ ಅಂತ. ನಮ್ಮ ಆಹಾರವರ ಕಡೆಯಿಂದ ಒಂದು ಗಿಫ್ಟ್ ಹಾಕ್ತಾರೆ. ಥ್ಯಾಂಕ್ ಯು. SSP ಇಂಗು ಅವರ ಕಡೆಯಿಂದ ಕೂಡ ಮತ್ತೊಂದು ಚಿಕ್ಕ ಕಾಣಿಕೆ. ಇಂಗು ತೆಂಗು ಇದ್ರೆ ಮಂಗ ಕೂಡ ಅಡುಗೆ ಮಾಡ್ಬೋದು ಅಂತ ಹೇಳ್ತಿದ್ರೆ ಮೇಲೆ ಗಂಡ ಕೂಡ ಅಡುಗೆ ಮಾಡ್ಬೋದು. SSP ಅವರ ಹಿಂಗು. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ನಮ್ಮ ಪ್ರೀತಿಯ ಪ್ರೇಕ್ಷಕರಲ್ಲೊಬ್ಬರಾದ್ರು ಇವತ್ತು ನಿಮಗೆ ಯಾವ ರೆಸಿಪಿಯನ್ನ ತೋರ್ಸೋದಕ್ಕೆ ಬರ್ತಾ ಇದಾರೆ ಅಂತ ನೋಡೋಣ. ಸೊ ಪ್ಲೀಸ್ ವೆಲ್ಕಮ್ ಉತ್ರಳ್ಳಿಯಿಂದ ಮಂಗಳ. ನಮಸ್ತೆ ಮೇಡಮ್. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದೆ. ಹೇಗಿದೆ ಜೀವನ? ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಖುಷಿಯಾಗಿದ್ದೀರಾ? ಹ್ಯಾಪಿ. ಸೂಪರ್. ಇವಾಗ ನಮಗೋಸ್ಕರ ಏನ್ ಅಡ್ಗೆ ಮಾಡ್ತಾ ಇದ್ದೀರಾ ಇವತ್ತು? ರಾಗಿ ಬನ್ ಪಡ್ಡು. ಓ ಸೂಪರ್. ನಿಮಗೆ ಅಡ್ಗೆ ಮಾಡಕ್ ಏನ್ ಬೇಕು ಮುಖ್ಯವಾಗಿ? 1 ಕಪ್ ರಾಗಿ. 1 ಕಪ್ ರಾಗಿ. 1 ಕಪ್ ರವ, ಬಾಂಬೆ ರವ, ಉಪ್ಪಿಟ್ಟು ರವ ಅಂತ ಕರೀತಾರೆ. ಓಕೆ. ನೀವು ಇಷ್ಟೇನಾ ಮೇಡಮ್ ಮನೇಲಿ ಮಾತಾಡೋದು? ಮಾತಾಡ್ತೀನಪ್ಪ, ಹಾಗೆ ಇಲ್ಲಿ ಒಳ್ಳೆ ನನ್ ನೋಡೋಣ. ಮೊದಲನೇ ಸರಿ ಬಂದಿರೋದಲ್ಲ, ಸ್ವಲ್ಪ ಬಿಡು ಅನ್ನಂಗೆ ನಿಮ್ಗೋಸ್ಕರ ಏನೇನೋ ಹೇಳ್ಬೇಕಂತ ಎಲ್ಲ ಕಲ್ತ್ಕೊಂಡು ಬಂದಿದ್ದೀನಪ್ಪ. ನಂಗೋಸ್ಕರ ಏನೇನೋ ಹೇಳ್ಬೇಕು ಅಂತ. ಮನದೊಳಗಿನ ಆತ್ಮವಿಶ್ವಾಸ ನಯನಾರವರ ಕಣ್ಗಳಲ್ಲಿ ಹೊಳೆಯುತ್ತಿದೆ. ಅಬ್ಬಾ, ನಾನೇ ಬರೆದಿರೋದು. ಸೂಪರ್, ಥ್ಯಾಂಕ್ ಯು. ಇದನ್ನ ಸ್ವಲ್ಪ ರೆಸ್ಟ್ ಮಾಡಕ್ಕೆ ಬಿಟ್ಬಿಡೋಣ. ಸೊ ಉತ್ರಳ್ಳಿ ನಮ್ಮ ಮಂಗಳ ಮೇಡಮ್ ಅವ್ರು ಏನ್ ಮಾಡ್ಕೊಂಡಿದ್ದಾರೆ? ನಾನು ಹೌಸ್ ವೈಫು, ಮನೇಲೇ ಇರ್ತೀನಿ. ಯಜಮಾನ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ. ಹೆಂಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅದ ಮನೇಲೂ ಅಷ್ಟೇ ಸೀರಿಯಸ್ ಆಗಿರ್ತಾರ? ಅಟೆನ್ಷನ್, ಸ್ಟ್ಯಾಂಡಿಟೀಸ್ ಇಲ್ಲ ಅಷ್ಟೊಂದು ಮೊದ್ಲು ಆತರ ಇದ್ರು, ಈಗ ಸ್ವಲ್ಪ ಸರಿ ಹೋಗಿದ್ದಾರೆ. ಏನಕ್ಕೆ ಮನೇಲಿ ನೀವು ಡಿಪಾರ್ಟ್ಮೆಂಟ್ ಸ್ಟಾರ್ಟ್ ಮಾಡ್ಬಿಟ್ರಾ? ಮಾಡಿದ್ರು, ನಾವು ಮಾಡಕ್ ಬಿಟ್ಟಿಲ್ಲ. ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡ, ಸ್ವಲ್ಪನೇ ನೀರ್ ಹಾಕೋಣ. ಯಾಕಂದ್ರೆ ತುಂಬಾ ಹಾಕೊಂಡ್ಬಿಟ್ರೆ ಜಾಸ್ತಿ ತೆಳ್ಳಗಾಗ್ಬಾರ್ದು. ಓಕೆ. ಇವಾಗ ಅದನ್ನ ರೆಸ್ಟ್ ಮಾಡಕ್ ಅದನ್ನ ಡಿಸ್ಟರ್ಬ್ ಮಾಡಕ್ ಬೇಡ. ಎಷ್ಟು ರೆಸ್ಟ್ ಮಾಡಕ್ ಬಿಡ್ಲಿ? 15 ನಿಮಿಷ ರೆಸ್ಟ್ ಆಗ. 15 ನಿಮಿಷ ಅಷ್ಟರಲ್ಲಿ ಸ್ವಲ್ಪ ಒಗ್ಗರಣೆ ಮಾಡಿ. ಸರಿ, ಪ್ಯಾನ್ ಆಯಿಲ್ ಇವತ್ತು ನಾವು ಯೂಸ್ ಮಾಡ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಾ? 2 ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಕ್ತಾ ಇದೀನಿ. 2 ಸ್ಪೂನ್ ಆಗೋಷ್ಟು ಕಡಲೆಬೇಳೆ. ಮಹದೇವ ಯಾವ ಸ್ಟೇಷನ್ ಕೆಲಸ ಮಾಡದಮ್ಮ ಅವರು? ಅವರು ಪರಪನಗ್ರ. ಪರಪನಗ್ರ. ಡೈರೆಕ್ಟ್ ಜೈಲ್ಗೆ ಕಳಿಸ್ಬಿಟ್ಟ. ಇನ್ನೊಂದು ಲೈನ್ ಹೇಳ್ತೀನಿ ಮ್ಯಾಮ್ ನಿಮ್ಮ ಬಗ್ಗೆ. ನನ್ನ ಬಗ್ಗೆ ಇನ್ನೊಂದು ಲೈನ್ ಹೇಳಿ. ತನ್ನ ಪ್ರತಿಭೆಯನ್ನು ಸರಿಯಾದ ದಿಕ್ಕಿನಲ್ಲಿ ಕೊಂಡೊಯ್ದು ಆ ಮೂಲಕ ತನ್ನ ಬದುಕಿನಲ್ಲಿ ನಗೆಯನ್ನು ತುಂಬಿಕೊಂಡು ಸಂಭ್ರಮಿಸುತ್ತಿರುವ ನಯನಾನವರು ನಡೆಸಿಕೊಡುತ್ತಿರುವ ಈ ಕಾರ್ಯಕ್ರಮ ಎಲ್ಲರ ಮನದೊಳಗೆ ಹಚ್ಚ ಹಸಿರಾಗಿ ಉಳಿಯಲಿ. ಥ್ಯಾಂಕ್ ಯು ಸೋ ಮಚ್. ಲೋ ಫ್ಲೇಮಲ್ಲೇ ಮಾಡೋಣ. ಕರ್ಬೇವಿನ ಸೊಪ್ಪು ಎಷ್ಟು ಹಾಕೋದು? 2 ಸ್ಪೂನ್. ಈಗ ನಾವ್ ಏನ್ ಮಾಡ್ತಾ ಇದೀವಿ ಇವಾಗ ಇದನ್ನ? ಇದು ಅದ್ರಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ. ಓಕೆ. ಸೊ ಇದಕ್ಕೆ ಚಟ್ನಿ ಗಿಟ್ನಿ ಏನು ಬೇಡ? ಚಟ್ನಿ ಗಿಟ್ನಿ ಏನು ಬೇಡ, ಎಲ್ಲ ಇದ್ರಲ್ಲೇ. ಜೀರಿಗೆ 1 ಸ್ಪೂನ್ ಆಗೋಷ್ಟು ಹಾಕೋಣ. ಇವತ್ತು ನಾವು ನಮ್ಮ ರಾಗಿ ಬನ್ ಪಡ್ಡುಗೆ ಬಳಸ್ತಾ ಇದೀವಿ SSP ಹಿಂಗು, ರುಚಿ ಬ್ಲಾಸ್ಟ್, ಪರಿಮಳ ಕ್ಲಾಸ್. 1/4 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಹಿಂಗು. 1/2 ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ.
ಆಫ್ ಮಾಡ್ತೀವಿ. ಇದು ರೆಡಿ ಆಗಿದೆ. Okay. ಈಗ ನಾವು ರೆಸ್ಟ್ ಮಾಡಕ್ಕೆ ಇಟ್ಟಿದ್ದೀವಲ್ಲ ಅದಕ್ಕೆ ಇದನ್ನ ಮಿಕ್ಸ್ ಮಾಡ್ಕೊಂಡು ಈಗ ಸ್ವಲ್ಪ ಇದಕ್ಕೆ 2 ಸ್ಪೂನ್ ಅಕ್ಕಿ ಹಿಟ್ಟು ಸೇರಿಸ್ಬೇಕು. ನೋಡ್ಕೊಂಡು ಕನ್ಸಿಸ್ಟೆನ್ಸಿ ಬೇಡ, ನೀರೇನು ಸೇರಿಸ್ಬಾರ್ದು. ಏನೋ ಗಟ್ಟಿಯಾಗಿ ಬೇಕಂದ್ರೆ ಇನ್ನೊಂದು 2 ಸ್ಪೂನ್ ಅಕ್ಕಿ ಹಿಟ್ಟು ಸೇರಿಸ್ಕೋಬೇಕು. ಸ್ವಲ್ಪ ಉಪ್ಪು ಆಗಲೇ ಸೇರಿಸ್ಕೊಂಡಿದ್ದೀವಿ, ಹಂಗಾಗಿ ಸ್ವಲ್ಪ ನೋಡಿಕೊಂಡು ಕಡಿಮೆ ಅದಕ್ಕೆ ಸ್ವಲ್ಪ ಒಂದು ಚಿಕ್ಕದು ಒಗ್ಗರಣೆ ಕಪ್ಪು ಥರ ಕೊಡಿ. ಒಗ್ಗರಣೆ ಏನ್ ಹಾಕ್ಲಿ? 1 ಸ್ಪೂನ್ ಆಯಿಲ್ ಹಾಕಿ. ನಾವು ಇವತ್ತು ನಮ್ಮ ರಾಗಿ ಬನ್ ಪಡ್ಡುಗೆ ಯೂಸ್ ಮಾಡ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. 1-2 ಸ್ಪೂನ್ ಹಾಕಬೇಕು. ಹಾಕ್ಬಿಟ್ಟು ಈಗ ಇದು ಚೆನ್ನಾಗಿ ಬೆಂದ್ಕೊಂಡು ಬಿಟ್ಕೊಂಡು ಬಂದಿದೆ. ಹಾಗಾಗಿ ಇದನ್ನ ಈಗ ರಿವರ್ಸ್ ಮಾಡೋಣ. ರೆಡಿ ಆಗಿದೆ. ರೆಡಿ ಆಗಿದ್ಯಾ? ನಾವು ಟೇಸ್ಟ್ ಹೊಡೆದೇ ಬಿಡೋಣವೇ? ನೋಡಿ ನೈನಾ, ಇದು ಬೋರೋಸಿಲ್ ಅವ್ರದ್ದು ಕ್ಯಾರಿ ಬ್ಯಾಗ್. ಇದು ಇದರಲ್ಲಿ ಈ ತರ ಕಂಟೈನರ್ಸ್ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೂ. ನಾವ್ ಏನ್ ಮಾಡಿದ್ರು ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ಚೆನ್ನಾಗಿ ಕಾಣುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಇದರಲ್ಲಿ ಇದನ್ನ ನಾವು ಮಾಡಿರೋದನ್ನ ಇಟ್ಬಿಟ್ಟು ಮಕ್ಕಳಿಗೆ ಲಂಚ್ ಬಾಕ್ಸ್ ರೆಡಿ ಮಾಡಿಕೊಟ್ರೆ ಏನೋ ಡಿಫ್ರೆಂಟ್ ಆಗಿದೆಯಲ್ಲ ಅಂತ ಹೇಳ್ಬಿಟ್ಟು ಮಕ್ಕಳು ಊಟ ಮಾಡೋದಕ್ಕೂ ಇಷ್ಟಪಡ್ತಾರೆ. ಸೊ ತಿಂಡಿಗೆ ರೆಡಿ ಮಾಡಿ ಮಕ್ಕಳು ಕೊಟ್ಟರೆ ತುಂಬಾ ಖುಷಿ ಪಟ್ಟು ತಗೊಂಡೋಗ್ತಾರೆ. ತುಂಬಾ ಕ್ಯೂಟ್ ಆಗಿರುತ್ತೆ. ನೋಡಿ ನಮ್ಮ ಮಂಗ್ಲಾ ಆಂಟಿ ಅವರು ನನಗೂ ಕೂಡ ನೀಟಾಗಿ ಅವ್ರ ಮಕ್ಳಿಗೆ ಪ್ಯಾಕ್ ಮಾಡ್ಕೊಡೋ ತರ ನನಗೆ ಪ್ಯಾಕ್ ಮಾಡ್ಕೊಟ್ಟಿದ್ದಾರೆ. ಸೊ ಈಗ ಬೋರೋಸಿಲ್ ಪ್ರೋ ರೌಂಡ್ ಗ್ಲಾಸ್ ಲಂಚ್ ಬಾಕ್ಸ್ ಆರೋಗ್ಯಕರ ಮತ್ತು ರುಚಿಕರವಾದ ಊಟವನ್ನ ಎಲ್ಲೆಡೆ ಕೊಂಡೊಯ್ಯಲು ಪರಿಪೂರ್ಣ ಆಯ್ಕೆ. 3 ರೌಂಡ್ ಗ್ಲಾಸ್ ಲಂಚ್ ಬಾಕ್ಸ್ ಅನ್ನ ಒಳಗೊಂಡಿರುವಂತಹ ಈ ಸೆಟ್ ದಿನನಿತ್ಯದ ಆಫೀಸ್, ಕಾಲೇಜ್ ಅಥವಾ ಪ್ರಯಾಣದ ಬಳಕೆಗೆ ಅತ್ಯುತ್ತಮ ಸಂಗಾತಿ ಅಂತ ಹೇಳ್ಬೋದು. 100% ಬೋರೋಸಿಲಿಕೇಟ್ ಗ್ಲಾಸ್ ಇಂದ ತಯಾರಾಗಿದ್ದು 350 ಡಿಗ್ರಿ ತಾಪಮಾನವನ್ನ ಸುಲಭವಾಗಿ ತಡ್ಕೊಳ್ಳುತ್ತೆ. 3 ರೌಂಡ್ ಗ್ಲಾಸ್ ಲಂಚ್ ಬಾಕ್ಸಸ್ 1 ಕ್ಯಾರಿ ಬ್ಯಾಗ್ ಜೊತೆಗೆ ಬರ್ತಾ ಇದೆ. ಏರ್ ಟೈಟ್ ಸೀಲ್ ಹೊಂದಿದ್ದು ಆಹಾರದ ತಾಜಾತನವನ್ನ ಕಾಪಾಡುತ್ತೆ. ಜೊತೆಗೆ ಹೊರಗಿನ ವಾಸನೆಯನ್ನ ಒಳಗೆ ಬರದಂತೆ ತಡೆಯುತ್ತೆ. 100% ಲೀಕ್ ಪ್ರೂಫ್ ವಿನ್ಯಾಸದಿಂದ ಯಾವುದೇ ಸೋರಿಕೆಯ ಚಿಂತೆ ಇಲ್ಲ. ಮೈಕ್ರೋವೇವ್, ಓವೆನ್, ಫ್ರಿಡ್ಜ್, ಫ್ರೀಸರ್ ಮತ್ತು ಡಿಶ್ ವಾಷರ್ ನಲ್ಲಿ ತುಂಬಾ ಸುರಕ್ಷಿತವಾಗಿ ಬಳಸಬಹುದು. ಸಾಮಾನ್ಯ ಪ್ಲಾಸ್ಟಿಕ್ ಅಥವಾ ಆರ್ಡಿನರಿ ಗ್ಲಾಸ್ ನಂತೆ ಆಹಾರಕ್ಕೆ ಯಾವುದೇ ರಾಸಾಯನಿಕ ಅಂಶವನ್ನ ಬಿಟ್ಕೊಡೋದಿಲ್ಲ. ಸಾಮಾನ್ಯ ಗಾಜಿಗಿಂತ ಹೆಚ್ಚು ಗಟ್ಟಿತನ ಮತ್ತೆ ಹೆಚ್ಚು ಬಾಳಿಕೆ ಬರುತ್ತೆ. ಸ್ಕ್ರಾಚ್ ರೆಸಿಸ್ಟೆಂಟ್ ಆಗಿದ್ದು ದೀರ್ಘಕಾಲ ಹೊಸದಿನಂತೆ ಕಾಣುತ್ತೆ. ನಾನ್ ಪೋರಸ್ ಗ್ಲಾಸ್ ಆಗಿರೋದ್ರಿಂದ ಕಲೆಗಳು ಅಥವಾ ವಾಸನೆ ಇರೋದಿಲ್ಲ. ಇದು ನಮ್ಮ ಬೋರೋಸಿಲ್ ಅವರ ಪ್ರೋ ರೌಂಡ್ ಗ್ಲಾಸ್ ಲಂಚ್ ಬಾಕ್ಸ್. ಇಲ್ಲ ಇದಕ್ಕೆ ಚಟ್ನಿ ಅವಶ್ಯಕತೆ ಇಲ್ಲ. ಕಡಲೆಕಾಳು ಸಿಗ್ತಾ ಇದೆ. ಆಕ್ಚುಲಿ ನಾವು ಇದನ್ನ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿರೋದ್ರಿಂದ ಆ ಟೇಸ್ಟ್ ಇನ್ನೂ ಜಾಸ್ತಿ ಎನ್ಹಾನ್ಸ್ ಮಾಡ್ಬಿಟ್ಟಿದೆ. ಸಕ್ಕತ್ತಾಗಿದೆ. ಆಮೇಲೆ ನೋಡಿ, ಜಾಸ್ತಿ ಆಯಿಲ್ ಅಂತ ಅನ್ಸೋದೇ ಇಲ್ಲ. ನನ್ನ ಕಡೆಯಿಂದ ಇವತ್ತು ನಮ್ಮ ಮಂಗ್ಲಾ ಮೇಡಮ್ ಅವರ ಈ ರಾಗಿ ಬನ್ ಪಡುಗೆ ರಾಗಿ ಬನ್ ಪಡ್ಡು ಮಾಡುವ ವಿಧಾನ. ಮೊದಲಿಗೆ ಒಂದು ಬೌಲ್ಗೆ 1 ಕಪ್ ರಾಗಿ ಹಿಟ್ಟು, 1 ಕಪ್ ಉಪ್ಪಿಟ್ಟು ರವ, 1 ಕಪ್ ಮೊಸರು, ಸ್ವಲ್ಪ ನೀರು ಸೇರಿಸಿ ಹದವಾಗಿ ಕಲಸಿ 15 ನಿಮಿಷ ನೆನೆಯಲು ಬಿಡಿ. ಈಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಕಾದ ನಂತರ 2 ಚಮಚ ಕಡಲೆಬೇಳೆ, ಸ್ವಲ್ಪ ಗೋಡಂಬಿ ಹಾಕಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿ. ನಂತರ 1 ಕಪ್ ಹೆಚ್ಚಿದ ಈರುಳ್ಳಿ, ಖಾರಕ್ಕೆ ಹೆಚ್ಚಿದ ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ, ಸ್ವಲ್ಪ ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬಾಡಿಸಿ. ನಂತರ ಸಿದ್ಧಪಡಿಸಿದ ಒಗ್ಗರಣೆಯನ್ನು ನೆನೆಸಿದ ರಾಗಿ ಹಿಟ್ಟಿನ ಮಿಶ್ರಣಕ್ಕೆ ಸೇರಿಸಿ 2 ಚಮಚ ಅಕ್ಕಿ ಹಿಟ್ಟು, ಸ್ವಲ್ಪ ಉಪ್ಪು ಸೇರಿಸಿ ಕಲಸಿ. ಈಗ ಒಗ್ಗರಣೆ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಪಡ್ಡು ಮಾಡಲು 2 ಸೌಟು ಪಡ್ಡಿನ ಮಿಶ್ರಣವನ್ನು ಎಣ್ಣೆಗೆ ಸೇರಿಸಿ 2 ಬದಿ ಗೋಲ್ಡನ್ ಬ್ರೌನ್ ಬರುವವರೆಗೂ ಬೇಯಿಸಿಕೊಂಡರೆ ರುಚಿಯಾದ ರಾಗಿ ಬನ್ ಪಡ್ಡು ಸವಿಯಲು ಸಿದ್ಧ. ಮಂಗ್ಲಮ್ಮ, ಇವತ್ತು ನೀವು ಮಾಡಿದಂತಹ ರಾಗಿ ಬನ್ ಪಡ್ಡು ತುಂಬಾ ಸಕ್ಕತ್ತಾಗಿತ್ತು. ಅಂಡ್ ಲಂಚ್ ಬಾಕ್ಸ್ ಅಂತೂ ತುಂಬಾ ಆಪ್ಟ್ ಆಗಿತ್ತು. ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ, ಒಳ್ಳೆ ರೆಸಿಪಿಯನ್ನು ತೋರಿಸಿ ಕೊಟ್ಟಿದ್ದಕ್ಕಾಗಿ.
ನಮ್ಮ ಕಡೆಯಿಂದ ನಿಮ್ಗೆ ಚಿಕ್ಕ ಕಾಣಿಕೆ. ಥ್ಯಾಂಕ್ ಯು. ಆಹಾರ ಅವರ ಮಸಾಲಾ ಪೌಡರ್ ಕ್ರಯೋಜೆನಿಕ್ ತಂತ್ರಜ್ಞಾನವನ್ನ ಬಳಸಿ ಮಾಡಿರೋದ್ರಿಂದ 90-99% ಪರಿಮಳ ಸಂರಕ್ಷಿತ ಅಸಲಿ ರುಚಿಯನ್ನ ಕೊಡುತ್ತೆ. ಪ್ಯಾಕೆಟ್ ಅನ್ನು ಓಪನ್ ಮಾಡಿದ ತಕ್ಷಣ ಪರಿಮಳವನ್ನ ಆನಂದಿಸಿ, ಆಗ ನೀವೇ ಹೇಳ್ತೀರಾ ಆಹಾ ಅಂತ. ಅಮ್ಮ, ಆಹಾರ ಅವರ ಕಡೆಯಿಂದ ಒಂದು ಗಿಫ್ಟ್. ಥ್ಯಾಂಕ್ ಯು. SSP ಇಂಗು ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸ್ ಅವರ ಕಡೆಯಿಂದ ಕೂಡ ಒಂದು ಚಿಕ್ಕ ಕಾಣಿಕೆ. ಥ್ಯಾಂಕ್ ಯು ಸೋ ಮಚ್. ಆಗಾಗ ನಮ್ಮ ಅಡಿಗೆ ಮನೆ ಕಾರ್ಯಕ್ರಮವನ್ನ ನೋಡ್ತಾ ಇರಿ. ಖಂಡಿತ. ದಯಮಾಡಿ ನಮ್ಮ ಅಡಿಗೆ ಮನೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಯಾವಾಗಲಾದ್ರೂ ಭೇಟಿ ಕೊಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ಯಾವ ಸಮಸ್ಯೆಗೆ ಯಾವ ಮನೆ ಮದ್ದನ್ನ ತಗೊಂಡ್ ಬಂದಿದ್ದಾರೆ ಇವತ್ತು ಡಾಕ್ಟರ್ ಅಂತ ನೋಡೋಣ. ಸೊ ಪ್ಲೀಸ್ ವೆಲ್ಕಮ್ ಔಷಧ ರಹಿತ ಚಿಕಿತ್ಸಾ ತಜ್ಞರು ಡಾಕ್ಟರ್ ಪೂರ್ವಿ ಜಯರಾಜ್. ನಮಸ್ತೆ ಡಾಕ್ಟ್ರೆ. ನಮಸ್ಕಾರ. ಇವತ್ತು ಯಾವ ಸಿಂಪಲ್ ಮನೆ ಮದ್ದನ್ನ ತಗೊಂಡ್ ಬಂದಿದ್ದೀರಾ? ಎಸ್, ಇವತ್ತು ಸೋರೆಕಾಯಿನ ವಿಶೇಷವಾದ ನೀರನ್ನ ಹೇಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. Okay. ಯಾಕೆ ಅಂತ ಅಂದ್ರೆ ಈ ಥ್ರೋಟಲ್ ಆಗೋ ಕೆಲವೊಂದು ಇನ್ಫೆಕ್ಷನ್ ಅಥವಾ ಪಿತ್ತ ಜಾಸ್ತಿ ಆಗಿ ಅಂದ್ರೆ ನಮ್ ಕಡೆ ಬಾಯಲ್ಲಿ ಥ್ರೋಟಲ್ ಎಲ್ಲ ಒಂಥರ ಸ್ವೆಲ್ಲಿಂಗ್ ಬರುತ್ತೆ, ರೆಡ್ಡಿಶ್ ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ಮತ್ತೆ ಆಸ್ ಸಚ್ ಟಾನ್ಸಿಲ್ಸ್ ಬಗ್ಗೆ ನಮ್ಗೆಲ್ಲರಿಗೂ ಗೊತ್ತಿದೆ. ಟಾನ್ಸಿಲೈಟಿಸ್ ಏನಾದ್ರು ಇದಾದ್ರೆ ಅದು ಏನು ಬ್ಯಾಕ್ಟೀರಿಯಾನ ತಡೆಗಟ್ಟಬೇಕು, ಬಾಯಿಂದ ಒಂದು ಫಸ್ಟ್ ಗೇಟ್ ಅದು, ಯಾವುದೇ ವೈರಸ್ ಬ್ಯಾಕ್ಟೀರಿಯಾ ಒಳಗಡೆ ಹೋಗದೆ ಇರೋ ಥರ. ಬಟ್ ಅದು ಸರಿಯಾಗಿ ಫಂಕ್ಷನ್ ಮಾಡಿಲ್ಲ ಅಂದ್ರೆ ಬೇರೆ ಬೇರೆ ಇನ್ಫೆಕ್ಷನ್ಗಳು ದೇಹದ ಒಳಗಡೆ ಸೇರುತ್ತೆ, ಮತ್ತೆ ಅಲ್ಲೇನೆ ಇನ್ಫೆಕ್ಷನ್ ಆಗುತ್ತೆ. ಎಲ್ಲ ಒಳಗಡೆಯಿಂದ ತಂಪು ಮಾಡ್ಕೊಳ್ಳುವಂಥ ಒಂದು ನೀರನ್ನ ಅಥವಾ ಔಷಧವನ್ನ ಅಥವಾ ಆಹಾರವನ್ನ ಸ್ವೀಕಾರ ಮಾಡಿದಾಗ ಅದು ಬೇಗ ಗುಣ ಆಗತ್ತೆ ಅನ್ನೋದು ಕೂಡ ಒಂದು ವಿಷಯ. ತುಂಬಾ ಹಳೇ ಪದ್ಧತಿ ಇದು. ಅದನ್ನ ತುಂಬಾ ಚೆನ್ನಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಬಹುದು ಅಂತ ತೋರಿಸ್ಕೊಂಡು ತುಂಬಾ ಕ್ಯೂರಿಯಸ್ ಆಗಿದೆ. ಆಕ್ಚುಲಿ ದಿಸ್ ಇಸ್ ಸಮಥಿಂಗ್ ವೆರಿ ಯೂನಿಕ್. ನೀವು ಇವತ್ತು ಪ್ರಯೋಗ ಮಾಡ್ತಾರೆ. ಎಸ್. ಸೊ ಇವತ್ತು ನಮ್ಮ ಡಾಕ್ಟರ್ ಸೋರೆಕಾಯಿ ನೀರನ್ನ ತೋರಿಸ್ತಾ ಇದ್ದಾರೆ. ಸೋರೆಕಾಯಿ ನೀರಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು. ನಾನು ಇದನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಇವಾಗ ಪ್ರಾಸೆಸ್ ತೋರಿಸ್ತೀನಿ. ಬಟ್ ಇದು ಆಕ್ಚುಲಿ ಆ ನೀರು ನಾವೇನ್ ಇವಾಗ ಮಾಡ್ತಾ ಇದೀವಿ ಅದು 24 hours ಬೇಕು ಅದ್ರದ್ದು ಮೆಡಿಸಿನಲ್ ವ್ಯಾಲ್ಯೂ ಬರಕ್ಕೆ. ಅದನ್ನ ಮನೆಯಿಂದ ಮಾಡ್ಕೊಂಡು ಬಂದಿದ್ದೀನಿ, ಬಟ್ ಮಾಡೋದು ಹೇಗೆ ಅಂತ ತೋರಿಸ್ಬಿಡ್ತೀನಿ. ಸೊ ಇದನ್ನ ಈ ಟಿಪ್ ಹತ್ರ ಈ ರೀತಿ ಕಟ್ ಮಾಡ್ಕೊಳ್ಬೇಕು, ಸ್ವಲ್ಪ ಈ ತರ. ಓಕೆ. ಅಂಡ್ ನಿಧಾನವಾಗಿ ಇದ್ರ ಒಳಗಡೆ ಇರೋದನ್ನ ಈ ರೀತಿ ನೋಡಿ ಚಾಕುಲಿ ಅಥವಾ ಸ್ಪೂನಲ್ಲಿ ಹುಷಾರಾಗಿ ಈ ತರ ತಕ್ಕೋಬೇಕು. ಸ್ವಲ್ಪನೇ ನೋಡಿ, ನೀಟಾಗಿ ಬಂದ್ಬಿಡುತ್ತೆ ಈಸಿಯಾಗಿ. ಅಫ್ಕೋರ್ಸ್ ಇದನ್ನು ವೇಸ್ಟ್ ಮಾಡ್ಕೋಬೇಡಿ, ಅದರಿಂದ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು, ಇಲ್ಲ ಸಾಂಬಾರ್ಗೆ ಹಾಕೊಳ್ಳಿ. ಸೊ ಈ ರೀತಿ ನೋಡಿ ಹಿಂಗೆ ನೀಟಾಗಿ ಈ ಥರ ತಕ್ಕೋಬೇಕು. ಸೋರೆಕಾಯಿ ಎಳೆದಿದ್ರೆ ಸುಲಭವಾಗಿ ಬಂದ್ಬಿಡುತ್ತೆ ನೋಡಿ, ಈ ಥರ ತಿರ್ಲೆಲ್ಲ ಆಚೆ ಬರುತ್ತೆ. ಅದನ್ನು ವೇಸ್ಟ್ ಮಾಡೋದೇನು ಬೇಡ, ಆ್ಯಕ್ಚುಲಿ ಅದನ್ನು ಉಪಯೋಗಿಸ್ಕೋಬೋದು. ಈ ಥರ ಮಾಡ್ತಾ ಹೋದರೆ ಆರಾಮಾಗಿ ನಿಮಗೆ ಬಾಟ್ಲ್ ಥರ ಖಾಲಿ ಆಗುತ್ತೆ ನೋಡಿ. ನಾನವ್ರೆ ಈ ಥರ ಖಾಲಿ ಮಾಡ್ಕೊಂಡಿದ್ದೀನಿ, ಬಾಟ್ಲ್ ಥರ ಮಾಡ್ಕೊಂಡಿದ್ದೀನಿ ಇದಕ್ಕೆ. ಸೊ ಈ ನೀರು ಕಾಯಿಸಿ ತಣ್ಣಗಾಗಿರೋ ನೀರು. ಎಸ್. ಹಾಗೆ ಡೈರೆಕ್ಟ್ ಆಗಿ ಟ್ಯಾಪಿಂದ ಹಾಕೋಬೇಡಿ, ಕಾಯಿಸಿ ತಣ್ಣಗಾಗಿರೋ ನೀರನ್ನ ತುಂಬಿಕೊಳ್ತಾ ಇದ್ದೀನಿ. ಎಸ್, ಪರ್ಫೆಕ್ಟ್. ಈಗ ನೋಡಿ ಎಲ್ಲೂ ಲೀಕ್ ಆಗಲ್ಲ, ನೀಟಾಗಿರುತ್ತೆ. ಈಗ ಇದನ್ನ ಈ ತರ ಮುಚ್ಬಿಡ್ಬೇಕು. ಸೊ ಅದು ಓಪನ್ ಆಗ್ಬಿಡುತ್ತಲ್ವಾ? ಅದಕ್ಕೂ ಒಂದು ರೆಮಿಡಿ ಇದೆ. ಇವಾಗ ನೋಡಿ ನೀಟಾಗಿ ತೋರಿಸ್ತೀನಿ. ಇದಕ್ಕೊಂದು ಬ್ಯಾಂಡೇಜ್ ಮಾಡೋಣ, ಇಟ್ಕೊಳ್ಳಿ. ನೋಡಿ ಮೈದಾ ಹಿಟ್ಟಲ್ಲಿ ಈ ತರ ಇದನ್ನ ನೀಟಾಗಿ ಹೀಗೆ ಮುಚ್ಬಿಡ್ಬೇಕು. ಗಲೀಜಾಗ್ಲಿ, ಬ್ಯಾಕ್ಟೀರಿಯಾ ಆಗಲಿ ಅಥವಾ ಇರುವೆ ಆಗಲಿ ಏನು ಒಳಗಡೆ ಹೋಗಲ್ಲ. ಇದನ್ನ ಸೀಲ್ ಮಾಡಿಬಿಡ್ತಾ ಇದ್ದೀನಿ ಮೈದಾ ಹಿಟ್ಟಲ್ಲಿ. 24 hours ಅಂದ್ರೆ ಇವತ್ತು ಬೆಳಗ್ಗೆ ಮಾಡಿದ್ರೆ ನಾಳೆ ಬೆಳಗ್ಗೆವರೆಗೂ ಅದನ್ನ ಮುಟ್ಟದೆ ಹಾಗೆ ಇಟ್ಬಿಡ್ಬೇಕು. ಆಗ ಅದ್ರ ಎಲ್ಲ ಔಷಧಾಂಶ ನೀರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಎಸ್ ನೇನವ್ರೆ, ಇದು ನಾನು ನಿನ್ನೆ ಮಾಡಿದ್ದು, ಆಲ್ಮೋಸ್ಟ್ 24 hours ಆಗಿದೆ. ಸೊ ಈ ನೀರನ್ನ ಈಗ ನಾವು ಕುಡಿಯೋದಕ್ಕೆ ಉಪಯೋಗಿಸ್ಕೊಳ್ಳೋದಕ್ಕೆ ಇದು ರೆಡಿ. ಹೌ ಡು ಯು ರಿಮೂವ್? ಎಸ್, ಏನಿಲ್ಲ, ಸಿಂಪಲ್. ಅದು ಏನು ಅಷ್ಟು ಗಟ್ಟಿಯಾಗಿ ಅಂಟ್ಕೊಂಡಿರಲ್ಲ. ಸೊ ನೋಡಿ ಆರಾಮಾಗಿ ಬಂದ್ಬಿಡುತ್ತೆ. ಈ ಥರ ತಕ್ಕೊಂಡು ನೀಟಾಗಿ ಬಾಟ್ಲಿಂದ ನೀರು ತಗೊಳ್ಳೋ ಹಾಗೆ. ಎಸ್. ಸೋರೆಕಾಯಿನ ಅಂಶವನ್ನ ಹೀರ್ಕೊಂಡಿರೋ ಈ ನೀರು ಅಫ್ಕೋರ್ಸ್ ಯಾವ ಏಜ್ ಅವ್ರು ಬೇಕಾದ್ರೂ ತಗೋಬಹುದು. ಇದ್ರಲ್ಲಿ ಏನು ಭಯ ಪಡೋದಿಲ್ಲ. ತೀರಾ ಚಿಕ್ಕ ಮಕ್ಕಳ ಮೇಲೆ ಪ್ರಯೋಗ ಮಾಡೋದು ಬೇಡ, ಯಾಕಂದ್ರೆ ಕೆಲವು ಸತಿ ಕೋಲ್ಡ್ ಆಗ್ಬಿಡತ್ತೆ ಬೇಗ ಅಂತೆಲ್ಲ ಹೇಳ್ತಾರೆ. ಬಟ್ ಏನು ಸೈಡ್ ಎಫೆಕ್ಟ್ಸ್ ತರದ ಭಯ ಇಲ್ಲ. ಬಟ್ ಇದನ್ನ ರೆಗ್ಯುಲರ್ ಆಗೋ ತಗೊಳ್ಬಹುದು, ಏನು ತೊಂದರೆ ಇಲ್ಲ. ನಾವು ಯೂಶಲಿ ಇದನ್ನ ವಾರಕ್ಕೆ ಒಂದ್ಸತಿ ಅಥವಾ ನಮ್ಗೆ ಯಾವಾಗಾದ್ರೂ ಒಂದ್ ಸ್ವಲ್ಪ ಹೀಟ್ ಅನ್ಸಿದ್ರೆ ಆ ತರ ಅನ್ಸಿದ್ರೆ ಅವಾಗ ಸ್ವೀಕಾರ ಮಾಡ್ತೀವಿ. ಅಂಡ್ ಖಂಡಿತ ರಿಸಲ್ಟ್ಸ್ ಅಂತೂ ಅಮೇಝಿಂಗ್. ಸೊ ಟ್ರೈ ಮಾಡಿ. ಸೋರೆಕಾಯಿ ನೀರು ಸೂಪರ್. ಸೊ ಯಾವುದೇ ರೀತಿಯ ಥ್ರಾನ್ಸಿಲ್ಸ್ ಪ್ರಾಬ್ಲಮ್ಸ್ಗೆ ಅಥವಾ ಇನ್ನಿತರೆ ಹೀಟ್ ಆಗೋದು, ಪಿತ್ತದ ಪ್ರಾಬ್ಲಮ್ಗೆ ಬೆಸ್ಟ್ ಮೆಡಿಸಿನ್ ಅಂಡ್ ವೆರಿ ಈಸಿ ಮೆಡಿಸಿನ್. ಸೋರೆಕಾಯಿ ಚೆನ್ನಾಗಿರುತ್ತೆ. ಆ ಫ್ಲೇವರ್ ಗೊತ್ತಾಗೋದು. ಆ ಸೋರೆಕಾಯಿ ಆ ಫ್ರೇಗ್ರೆನ್ಸ್ ಏನ್ ಹೇಳ್ತಾರಲ್ಲ ಅದ್ರೊಳಗಡೆನೆ ತುಂಬಾ 24 hours ಇಟ್ಟಿದ್ರಲ್ಲ, ಸೋಕ್ ಆಗಿರೋದಕ್ಕೆ ಆ ನೀರ್ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಹೌದು, ಸೂಪರ್.
ನೋಡಿದ್ರಲ್ಲ, ನೀವು ಕೂಡ ಈ ರೆಮಿಡಿನ ಮನೇಲಿ ಟ್ರೈ ಮಾಡಿ. ಡಾಕ್ಟ್ರೆ, ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಮನೆ ಮದ್ದನ್ನ ತೋರಿಸ್ಕೊಟ್ಟಿದ್ದಕ್ಕಾಗಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿ ಆಗೋಣ. ಧನ್ಯವಾದ. ಥ್ಯಾಂಕ್ ಯು. ನಮಸ್ಕಾರ.